ದಿಢೀರ್ ದೆಹಲಿಗೆ ಹಾರಿದ್ದಾರೆ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸಚಿವರು ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿಗಳ ಆಪ್ತ ಸಚಿವರು ಸತೀಶ್ ಜಾರಕಿಹೊಳಿ. ಡಿಕೆ ಶಿವಕುಮಾರ್ ರಿಟರ್ನ್ ಬೆನ್ನಲ್ಲೇ ಸಿಎಂ ಕ್ಯಾಂಪ್ ಆಕ್ಟಿವ್ ಆಗಿದೆ ಅನ್ನೋದಕ್ಕೆ ಈ ಸುದ್ದಿ ಸಾಕ್ಷಿ. ತುರ್ತಾಗಿ ದೆಹಲಿಗೆ ತೆರಳಿದ್ದಾರೆ ಸತೀಶ್ ಜಾರಕಿಹೊಳಿ. ಇವತ್ತೇ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ಲಾನ್ ಮಾಡಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಿಎಂ ಬದಲಾವಣೆಯನ್ನ ವಿರೋಧಿಸ್ತಾ ಇದ್ದಾರಂತೆ ಸತೀಶ್ ಜಾರಕಿಹೊಳಿ. ಗೊಂದಲಕ್ಕೆ ಅವಕಾಶ ಕೊಡಬೇಡಿ, ಕ್ಲಾರಿಟಿ ಕೊಡಿ, ಸಚಿವ ಸಂಪುಟ ರೀಶಫಲ್ ಮಾಡಿ ಅಂತ ಸಿಎಂ ಕ್ಯಾಂಪ್ ಹೇಳ್ತಾ ಇದೆ. ಸಂಪುಟ ಪುನಾರಚನೆ ಮಾಡಿ ಅಂತ ಹೇಳ್ತಾ ಇದೆ. ಈ ದೆಹಲಿ ಪ್ರಯಾಣ ಎಲ್ಲರೂ ಮಾಡ್ತಾ ಇದ್ದಾರೆ. ಸಿಎಂ ಕ್ಯಾಂಪಲ್ಲೂ ಮಾಡ್ತಿದ್ದಾರೆ, ಡಿಕೆ ಶಿವಕುಮಾರ್ ಅವರು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಏನು ಯಾವ ಗನಂದಾರಿ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಅಂದರೆ ನಾವೇನು ಅನ್ಬೋದು, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಬಗೆಹರಿಸ ಏನೋ ಅದ್ರ ಬಗ್ಗೆ ಗಮನ ಹಾಕ್ರಿ ಅಂತ ಹೇಳಿ. ಆದರೆ ಅವರಿಗೆ ಗನಂದಾರಿ ಕೆಲಸ ಅವರ ಯೋಚನೆಗಳೇ ಇರ್ಬೋದು. ರಾಜಕಾರಣದಲ್ಲಿ ಅದನ್ನು ತಳ್ಳಿ ಹಾಕೋಂಗಿಲ್ಲ. ದಟ್ ಈಸ್ ದ ಫ್ಯಾಕ್ಟ್. ಎಸ್, ಸಿ ಎಂ ಬದಲಾವಣೆ ಸದ್ಯಕ್ಕೆ ಬೇಡ ಅನ್ನೋದು ನಮ್ಮ ವಾದ ಆಗಿದೆ. ಒಂದು ಗೊಂದಲ ಅಂತೂ ಇದೆ, ಅವರು ಒಪ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಗೊಂದಲ ಇದೆ ಒಪ್ಕೊಂಡಿದ್ದಾರೆ ಮತ್ತು ಅದ್ರ ಬಗೆಹರಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಏನಾದರೂ ಮಾತನಾಡಿದರೆ ಏನಾದರೂ ನಾವು ಬೈಟ್ ಪ್ಲೇ ಮಾಡೋಣ. ಸಿಎಂ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ. ಈ ಜಾತ್ರೆ ಏನಾದರೂ ಅಲ್ಲಿ ಅವರಿಗೆ ನಿರಾಸೆ ಆದರೆ ಅದಕ್ಕೆ ಏನು ಮಾತ್ರೆ ಸಿಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಕೇಳೋದಿಷ್ಟೇ ಅಶ್ವವೇಗ ನ್ಯೂಸ್ನ ಪರವಾಗಿ. ನೋಡ್ರಿ, ನೀವು ಯಾವೆಲ್ಲ ಭರವಸೆಗಳನ್ನು ಈಡೇರಿಸ್ತೀವಿ ಅಥವಾ ನೀವು ಯಾವೆಲ್ಲ ಮಾತು ಕೊಟ್ಟಿದ್ದೀರಿ ನಿಮ್ಮ ಕ್ಷೇತ್ರದ ಜನತೆಗೆ, ಆ ನಿಟ್ಟಿನಲ್ಲಿ ಏನಾದರೂ ಸಾಗ್ತಾ ಇದೆಯಾ ಇಲ್ವಾ ಅದನ್ನು ಕೊಡಿ. ನಮ್ಮ ರಾಜ್ಯದ ಜನಕ್ಕೂ ಕೂಡ ಅಭಿವೃದ್ಧಿ ಅನ್ನೋದೇ ಮರ್ತು ಹೋಗೋಂಗೆ ಆಗಬಾರ್ದು ಅನ್ನೋದು ನಮ್ಮ ಕಳಕಳಿ, ಕಾಳಜಿ ಮತ್ತು ಬೇಡಿಕೆ. ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಪ್ರಭುಗಳೆಲ್ಲ ಆಗಿದ್ದಾರೆ ಹೇಳಿ ನೋಡೋಣ. ಬರೀ ಇದನ್ನೇ ನೋಡ್ತಾ ಕೂತ್ಕೊಳ್ಬೇಕಾ? ಅವ್ರು ದೆಹಲಿಗೆ ಹೋದ್ರಂತೆ, ಅವ್ರ ಆಪ್ತ ಸಚಿವರು ಅವಾಗ ಕ್ರಾಂತಿ ಅಂದ್ರಂತೆ, ಇವಾಗ ಕ್ರಾಂತಿ ಅಂದ್ರಂತೆ, ಇವಾಗ ಮುಹೂರ್ತ ನೋಡ್ತಾರಂತೆ, ಅವ್ರಿಗೆ ಜಾತಕದಲ್ಲಿ ಯೋಗ ಇದೆಯಂತೆ. ಬರೀ ಇದನ್ನೇ ನೋಡೋಕ ನಾವು ನಿಮ್ಮನ್ನೆಲ್ಲ ಆಯ್ಕೆ ಮಾಡಿರೋದು ಅನ್ನುವ ಪ್ರಶ್ನೆ ಸಹಜವಾಗಿ ಪ್ರತಿ ಕ್ಷೇತ್ರದ ಮತದಾರರಲ್ಲೂ ಇದ್ದೇ ಇರುತ್ತೆ. ಕೆಲವೊಬ್ಬರೆಲ್ಲ ಬಹಿರಂಗವಾಗಿ ಹೇಳ್ಕೊಳ್ತಾರೆ, ಇನ್ನು ಕೆಲವರು ಹೇಳ್ಕೊಳ್ಳಲ್ಲ. ಏನಾದರೂ ಮಾಡ್ಕೊಳ್ರಿ, ಇವ್ರು ಯಾರು ಮಂತ್ರಿ ಆದ್ರೇನು, ರಾಜ ಆದ್ರೇನು, ನಾವು ಮಾಡೋ ಕೆಲಸ ಏನಾದರೂ ಸವಾಲುಗಳೇನಾದರೂ ಕಮ್ಮಿ ಆಗುತ್ವಾ ಇವರಿಂದ? ಇಲ್ಲ ಅನ್ನುವ ಮನೋಧೋರಣೆಯಲ್ಲಿ ಇದ್ದಾರೆ. ಅದು ಕೂಡ ಒಂದು ದುರ್ದೈವದ ಸಂಗತಿ. ಇಂಥ ಪರಿಸ್ಥಿತಿಗಳಿದ್ದಾವೆ. ಇಷ್ಟೆಲ್ಲ ನೀವು ಪಟ್ಟದಾಟದಲ್ಲೇ ನಿರತರಾಗ್ಬಿಟ್ರೆ ಇನ್ನು ಅಭಿವೃದ್ಧಿಯ ಮಾತು ಎಲ್ಲ ಆಡ್ತೀರಿ ಹೇಳಿ? ಸುಮ್ಮನೆ ನಾವು ಮೈಕ್ ಹಿಡಿದಾಗ ಅದನ್ನು ಮೀಟಿಂಗಲ್ಲಿ ನಾವು ಆ ಸುಧಾರಣೆ ಬಗ್ಗೆ ಮಾತನಾಡಿದ್ವಿ, ಈ ಸುಧಾರಣೆ ಬಗ್ಗೆ ಮಾತನಾಡಿದ್ವಿ, ಆ ಯೋಜನೆ ಬಗ್ಗೆ ಮಾತನಾಡಿದ್ವಿ ಅಂತ ಸುಮ್ಮನೆ ಸುಳ್ಳು ಏನೇನೋ ಹೇಳ್ತೀರಾ. ಇದು ರಾಜ್ಯದ ಜನತೆಗೂ ಕೂಡ ಗೊತ್ತು. ನೀವು ಕ್ಷೇತ್ರದ ಮತದಾರರ ಹತ್ರ ಬಂದಾಗ ಅವ್ರಿಗೆ ನೀವೆಲ್ಲ ದೊಡ್ಡ ದೇವ್ರ ಥರ ಕಾಣ್ತೀರಾ. ಆವಾಗ ನಿಮ್ಮ ಜೊತೆ ತುಂಬ ಚೆನ್ನಾಗಿ ಮಾತನಾಡ್ತಾರೆ. ಆಮೇಲೆ ನೀವು ಹೋದ್ಮೇಲೆ ನಿಮ್ಮ ಹಿಂದೆ ಬೈಕೊಳ್ಳೋದೆ ಬಿಟ್ಟರೆ ಬೇರೆ ಏನಿಲ್ಲ. ಎಸ್.